ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರ್ತಿದ್ದ ನನ್ನ ಬ್ರಹ್ಮ ಇಲ್ಲಿಯೇ. ನೋಡಿ ಕಂಡಲ್ಲದೆ ಇಂದಿನ ಹೆಜ್ಜೆಯ ನದಿಯಲಾಗದು. ಬಸ್ ಇವರು ಹಲವು ಹೇಳೋದು ಹಿಂದಿನ ಹೆಜ್ಜೆ ಅಂದ್ರೆ ಏನು? ಚರಿತ್ರೆ. ಆ ಚರಿತ್ರೆಯನ್ನ ಎರಡು ಶಬ್ದ ಬರುತ್ತಾರೆ ಒಂದೇ ಅರ್ಥದ್ದು. ನೋಡಿ ಕಂಡಲ್ಲದೆ, ನೋಡೋದು ಹೊರಗಣ್ಣಿನ ನೋಟ, ಕಾಣೋದು ಒಳಗಣ್ಣಿನ ದರ್ಶನ. ಚರಿತ್ರೆಯನ್ನ ಓದೋದು ಬೇರೆ, ಚರಿತ್ರೆಯ ಸತ್ಯವನ್ನ ತಿಳಿಯುವುದೇ ಈ ಕಾಣುವುದು, ಈ ಕಾಣಿಕೆ. ಈ ಕಾಣಿಕೆ ಇಲ್ಲದೆ ಹೋದರೆ ನಮಗೆ ನಮ್ಮ ಕಾಲಮಾನ ಅರ್ಥವಾಗುವುದಿಲ್ಲ. ಇಂದಿನ ಹೆಜ್ಜೆಯ ನದಿಯಲಾಗದು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಏನಾದರೂ ಘಟನೆ ನಡೀತು ಅಂತಂದ್ರೆ ಘಟನೆ ಹಿಂದೆ ಏನಿದೆ ಅನ್ನೋದನ್ನ ಚರಿತ್ರೆಯ ತಿಳ್ಕೊಂಡಿದ್ದವರಿಗೆ ಇದು ಈ ಕಾರಣಕ್ಕಾಗಿದೆ, ಈ ಕಾರಣಕ್ಕಾಗಿದೆ. ಅದು ಅರ್ಥವಾದಾಗ ನಮಗೆ ಭವಿಷ್ಯವನ್ನು ಹೆಂಗೆ ಕಟ್ಟಬೇಕು ಎನ್ನುವ ಎಚ್ಚರ ಮೂಡುವುದು. ಅದಕ್ಕೆ ಅವರು ಹೇಳ್ತಾರೆ, ಮುಂದಣ ಹೆಜ್ಜೆ ಎಳೆದಲ್ಲದೆ ಒಂದು ಪಾದ ನೆಲೆಗೊಳ್ಳದು. ನಾವು ಹೆಜ್ಜೆ ಎತ್ತಿಟ್ಟಾಗ ನಾವು ಈ ಹೆಜ್ಜೆ ದೃಢಗೊಳ್ಳಬೇಕು ಅಂತಂದ್ರೆ ಆ ಮುಂದಿನ ಹೆಜ್ಜೆಯನ್ನ ತೆಗಿಬೇಕು. ತೆಗೆದಿಟ್ಟಾಗ ನಾವೇನ್ ಮಾಡ್ತೀವಿ, ಒಂದು ಪಾದ ನೆಲೆಗೊಳ್ಳುತ್ತೆ. ಅಂದ್ರೆ ವರ್ತಮಾನ ಸುಸ್ಥಿರವಾಗಬೇಕು ಅಂತಂದಾಗ ಮುಂದಿನ ಭವಿಷ್ಯದ ಬಗ್ಗೆ ಇರುವ ಹೆಜ್ಜೆಯೂ ಕೂಡ ನಾವು ಎಚ್ಚರದಲ್ಲಿ ಇರ್ತಕ್ಕಂಥದ್ದಾಗಬೇಕು. ಅದನ್ನ ಬೌದ್ಧ ಆದ ನಂತರದೊಳಗೆ ನಮ್ಮ ಕರ್ನಾಟಕದೊಳಗೆ ಹುಟ್ಟಿರ್ತಕ್ಕಂಥದ್ದು ಲಿಂಗಾಯತ ಧರ್ಮ.
ವಚನ ಧರ್ಮ, ಶರಣ ಧರ್ಮ, ಬೇರೆ ಯಾವ ಪದಗಳಲ್ಲಾದರೂ ನಾವು ಕರೀಬಹುದಲ್ಲ. ಆ ಧರ್ಮ ಹುಟ್ಟಿದೆ. ಅದಾದ ನಂತರದೊಳಗೆ ಸಿಖ್ ಧರ್ಮ ಹುಟ್ಟಿದೆ. ಸಿಖ್ ಧರ್ಮ. ಆದರೆ ಈ ಎಲ್ಲ ಧರ್ಮಗಳನ್ನು ನೋಡಿ ನೀವು ಯಾವೂ ಕೂಡ ಸಂಸ್ಕೃತದಲ್ಲಿ ಮಾತನಾಡಿಲ್ಲ. ಇವೆಲ್ಲವೂ ಕೂಡ ಜನಭಾಷೆಯೊಳಗೆ ಮಾತನಾಡಿದವೆ. ಜೈನರು ಪ್ರಾಕೃತದಲ್ಲಿ ಮಾತನಾಡಿದರು, ಬೌದ್ಧರು ಪಾಳಿಯಲ್ಲಿ ಮಾತನಾಡಿದರು, ವಚನಕಾರರು ಕನ್ನಡದಲ್ಲಿ ಮಾತನಾಡಿದರು, ಸಿಖ್ಖರು ಪಂಜಾಬಿಯಲ್ಲಿ ಮಾತನಾಡಿದರು. ಯಾರೂ ಕೂಡ ಸಂಸ್ಕೃತವನ್ನು ಆಶ್ರಯಿಸಿದರು. ನಮಗಿವತ್ತು ಕನ್ನಡ ಇದು ಸಂಸ್ಕೃತ ಎಲ್ಲಿದೆ ಅಂದರೆ ಇಡೀ ದೇಶದೊಳಗಿರುವ ಎಲ್ಲ ಭಾಷೆಗಳಲ್ಲಿ ಜೀವಂತವಾಗಿದೆ. ಸ್ವಯಂ ತಾನು ಮಾತ್ರ ಎಲ್ಲಿಯೂ ಕೂಡ ಬಳಕೆಯಲ್ಲಿಲ್ಲ. ಯಾರಾದರೂ ಬಳಕೆಯಲ್ಲಿದೆ ಅಂತ ಹೇಳಿದರೆ ಪ್ರಯೋಗ ರೂಪದಲ್ಲಿದೆಯೇ ಹೊರತು ಯಾರೂ ಕೂಡ ನಾವು ಕನ್ನಡ ಸಲೀಸಾಗಿ ಮಾತನಾಡ್ತೀವಲ್ಲ, ತೆಲುಗು ಮಾತನಾಡ್ತೀವಿ, ಉರ್ದು ಮಾತನಾಡ್ತೀವಲ್ಲ, ಈ ಥರದಲ್ಲಿ ಮಾತನಾಡೋಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನಮ್ಮಲ್ಲಿ ಕೊಡವ, ತುಳು, ಕೊಂಕಣಿ ಇವೆಲ್ಲವೂ ಕೂಡ ಓರಲ್ ಟ್ರೆಡಿಷನ್ ಮೌಖಿಕವಾಗಿರೋವು. ಆ ರೀತಿಯಲ್ಲಿಯೂ ಕೂಡ ಎಲ್ಲೂ ಅದು ಚಾಲ್ತಿಯಲ್ಲಿ ಇಲ್ಲ. ಅದರಿಂದ ಗಮನಿಸಬೇಕು. ಇದನ್ನು ಅರ್ಥ ಮಾಡಿಕೊಂಡೇನೇನೆ ಆಯಾ ಧರ್ಮದ ಪ್ರತಿಪಾದಕರುಗಳು ಜನರ ಒಳಿತಿಗಾಗಿ, ಜನರ ಸಮಾನತೆಗಾಗಿ ಈ ಧರ್ಮಗಳನ್ನು ಹುಟ್ಟುಹಾಕಿದರು. ಅಂಥ ರೀತಿಯೊಳಗೆ ಹುಟ್ಟಿದ್ದು ನಮ್ಮ ಶರಣ ಧರ್ಮ, ಅರ್ಥಾತ್ ವಚನ ಧರ್ಮ. ನಾನು ಇದನ್ನು ಶರಣ ಧರ್ಮ ಅನ್ಬೇಕಾದಾಗ ನೀವು ಗಮನಿಸಿ, ಇಡೀ ಶರಣ ಚಳುವಳಿಯನ್ನು ನೀವು ನೋಡಿಕೊಂಡು ಬಂದಾಗ ಇದು ಯಾವುದೇ ಒಬ್ಬ ವ್ಯಕ್ತಿ ಪ್ರತಿಪಾದಿಸಿದ ಧರ್ಮ ಅಲ್ಲ. ಇದು ಒಂದು ಸಂಘಟನಾತ್ಮಕವಾದ ಧರ್ಮ.